ಎಲ್ಲರಿಗೂ ನಮಸ್ಕಾರ ರೀ. ಬಾಲ್ ಒಳಗೆ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು ಇದೇನೋ ರೈಸ್ ಐಟಮ್ ಐತಿ ಅಂತೇಳಿ. ಆದ್ರೆ ಇದು ಸೀಸನೇಬಲ್ ವೆರೈಟಿ ಒಳಗೆ ಡಿಫ್ರೆಂಟ್ ಆದಂಥ ರೈಸ್ ರೆಸಿಪಿ ಐತಿ. ಈ ರೆಸಿಪಿ ಸೀಸನ್ ಬಂದಾಗ ಅಷ್ಟೇ ಮಾಡೋಕ್ಕೆ ಸಿಗ್ತೈತೆ ರೀ. ಎಲ್ಲ ದಿವಸದೊಳಗೆ ಈ ರೆಸಿಪಿ ಮಾಡೋಕ್ಕೆ ಸಿಗಂಗಿಲ್ಲ. ಅಂಥ ರೆಸಿಪಿನ ಇವತ್ತು ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ. ಈ ರೆಸಿಪಿ ಡಿಫ್ರೆಂಟ್ದೊಳಗೆ ಡಿಫ್ರೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ಭಾರಿ ರೆಸಿಪಿ ಐತಿ. ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ಒಂದೆರಡು ಉದ್ದ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿವಿ, ಒಂದು ಟೊಮೆಟೊ, ಆಮೇಲೆ ಒಂದು 7-8 ಮೆಣಸಿನ್ಕಾಯಿ ಅಡ್ಡಡ್ಡ ಹಸಿ ಇಟ್ಕೊಂಡಿವಿ, ಮಾವಿನಕಾಯಿ ತುರಿದು ಇಟ್ಕೊಂಡಿವಿ, ಕೊತ್ತಂಬರಿ, ಕರಿಬೇವ, ಕಡಲೆಬೇಳೆ ಇಷ್ಟೆಲ್ಲ ಸಜ್ಜು ಮಾಡ್ಕೊಂಡಿವ್ರಿ. ಮಾವಿನಕಾಯಿ ಈಗ ಸೀಸನ್ ಸ್ಟಾರ್ಟ್ ಐತಿ. ಮಾವಿನಕಾಯಿ ನಾವು ಒಂದು ತುರಿಮನಿ ಮೇಲೆ ತುರಿದ ಈ ವಾಟಿ ತುಂಬ ತುಂಬಿಟ್ಟುಕೊಳ್ಳೋದ ಮರಿಬೇಡ್ರಿ. ಯಾಕಂದ್ರೆ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ನಮ್ಮ ರೆಸಿಪಿಗೆ. ಇದಕ್ಕೆ ಒಂದು ಅರ್ಧ ವಾಟಿ ಉದ್ದಿನ ಬೇಳೆ ತೊಗೊಂಡಿವಿ, ಒಂದು ಅರ್ಧ ವಾಟಿ ಶೇಂಗಾ ಕಾಳು ತೊಗೊಂಡಿವಿ. ಶೇಂಗಾ ಕಾಳು ಬೇಕು. ಇದಕ್ಕೆ ಕೊಬ್ಬರಿ ತುರಿ ಇದ್ರೆ ಭಾಳ ಚಲೋ. ಹಸಿ ಕೊಬ್ಬರಿ ಇದ್ರೆ ಹಸಿ ಕೊಬ್ಬರಿ ತೋರಿ, ಇಲ್ದಿದ್ರೆ ಒಣ ಕೊಬ್ಬರಿ ತೋರಿ. ಅನ್ನ ಒಂದು ಬಾಲ್ ನಾವು ರೆಡಿ ಮಾಡಿ ಇಟ್ಕೊಂಡಿವಿ. ಈಗ ನಾವು ಒಂದು ಕಡಾಯಿ ಇಟ್ಕೊಂಡು ಕಡಾಯಿದೊಳಗೆ ಒಂದು ದೊಡ್ಡ ಚಮಚೆ ಎಣ್ಣೆ ಹಾಕಾಕತ್ತಿದ್ದೀವಿ ರೀ. ನಿಮ್ಮ ಕಡೆ ಎಣ್ಣೆ ಇದ್ದರೆ ಎಣ್ಣೆ ಹಾಕ್ರಿ, ತುಪ್ಪ ಇದ್ರೆ ತುಪ್ಪ ಹಾಕ್ರಿ, ಎರಡೂ ಮಸ್ತ್ ಆಕತಿ. ಎಣ್ಣೆ ಕಾದ ಕೂಡಲೇ ಶೇಂಗಾ ಕಾಳು ಹಾಕಿಬಿಟ್ಟು ನೋಡ್ರಿ. ಶೇಂಗಾ ಕಾಳು ಹೆಂಗೆ ಹುರಿಬೇಕಪ್ಪ ಅಂತಂದ್ರೆ ಶೇಂಗಾ ಕಾಳಿನ ಮ್ಯಾಲಿಂದ ಸಿಪ್ಪೆ ಸಿಡಿಯೋ ತನಕ ಹುರಿಬೇಕ್ರಿ. ಅಂದ್ರೆ ಶೇಂಗಾ ಕಾಳು ಭಾಳ ಕ್ರಿಸ್ಪಿ ಕರ್ರಮ್ ಅಕ್ಕವು. ಇಷ್ಟಾದ ಕೂಡಲೇ ನಾವು ಉದ್ದಿನಬೇಳೆ ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಕಡಲೆಬೇಳೆ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಬಂಗಾರದ ಬಣ್ಣ ಬರ್ಬೇಕ್ರಿ. ಅದು ಅಲ್ಲಿ ತನಕ ನೀವು ಅದನ್ನು ಬೇಯಿಸ್ಬೇಕ್ರಿ. ಈಗ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ನೋಡ್ರಿ. ಹಿಂಗೆ ಉದ್ದಿನಬೇಳೆ ಕಡಲೆಬೇಳೆ ಆಮೇಲೆ ಈಗ ನಾವು ಇದಕ್ಕೆ ಹಸಿ ಮೆಣಸಿನ್ಕಾಯಿನೂ ಹಾಕಿಬಿಟ್ಟು ನೋಡ್ರಿ. ಹಸಿ ಮೆಣಸಿನ್ಕಾಯಿ ಹಾಕಿ ಹಸಿ ಮೆಣಸಿನ್ಕಾಯ್ದ ಬಣ್ಣ ಬದಲಾಗ್ಬೇಕ್ರಿ. ಅಂದ್ರೆ ಅದರದ ಹಸಿ ವಾಸನೆ ಹೋಗ್ಬೇಕು. ಹಿಂಗೆ ಒಗ್ಗರಣೆ ಎಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಕತಿ. ಈಗ ನಾವು ಅದಕ್ಕೆ ಸಾಸಿವೆ ಜೀರಿಗೆ ಎರಡು ಈಗ ಹಾಕಕತ್ತೀವಿ ರೀ. ಮೊದಲ ಹಾಕ್ತಂದ್ರೆ ಎಣ್ಣೆ ಒಳಗೆ ಬಾಳೋ ತನಕ ಈ ಶೇಂಗಾ ಕಾಳು, ಉದ್ದಿನಬೇಳೆ, ಕಡಲೆಬೇಳೆ ಇದನ್ನೆಲ್ಲ ಬೇಯಿಸೋ ತನಕ ನಮ್ಮ ಸಾಸಿವೆ ಜೀರಿಗೆ ಅವ ಹೊತ್ತಿ ಬಿಡ್ತಾವ್ರಿ, ಸೀದ್ ಹೋಗ್ತಾವೆ. ಅದ್ರ ಸಲುವಾಗಿ ಲಾಸ್ಟ್ಗೆ ಹಾಕೋದ್ರಿ. ಇದಾದ ನಂತರ ನಾವು ಉಳ್ಳಾಗಡ್ಡಿ ಹಾಕಿದ್ವಿ ನೋಡ್ರಿ. ಉಳ್ಳಾಗಡ್ಡಿ ಹಿಂಗೆ ಉದ್ದುದ್ದ ಹೆರ್ಚಿ ಹಾಕ್ರಿ. ಅಂದ್ರೆ ಭಾಳ ರುಚಿ ಆಗ್ತೈತಿ. ಬಾಯಾಗ ತಿನ್ಬೇಕಾದ್ರೆ ಉಳ್ಳಾಗಡ್ಡಿ ಸಿಗ್ತದ್ರ ಅದ್ರ ಸಲುವಾಗಿ ಉಳ್ಳಾಗಡ್ಡಿ ಉದ್ದುದ್ದ ಹೆರಿಚಿರ ಭಾಳ ಚಲೋ ರೀ. ಈಗ ನಾವು ಅದನ್ನು ಉಳ್ಳಾಗಡ್ಡಿ ಚಲೋದಂಗೆ ಬಂಗಾರದ ಬಣ್ಣ ಬರೋ ತನಕ ನಾವು ಅದನ್ನು ಬಾಡಿಸ್ಕೊಳ್ಳೋದ್ರಿ. ಒಂದು ಟೊಮೆಟೊ ಹೆರಿಚಿಟ್ಕೊಂಡಿದ್ವಲ್ಲ ಆ ಟೊಮೆಟೊ ಹಾಕಿಬಿಟ್ಟು ನೋಡ್ರಿ. ಇದಕ್ಕೆ ನಾವು ಒಗ್ಗರಣೆಗೆ ನೀರು ಒಟ್ಟ ಹಾಕಂಗಿಲ್ಲ ರೀ. ನೀರು ಹಾಕಾನಿಲ್ದ ಈ ಒಗ್ಗರಣೆ ರೆಡಿ ಮಾಡೋದ್ರಿ. ಈಗ ನಾವು ಟೊಮೆಟೊ ಹಾಕಿದ ಕೂಡಲೇ ಟೊಮೆಟೊ ಸ್ವಲ್ಪ ನೀರು ಬಿಡ್ತೈತಿ. ಆಮೇಲೆ ಉಳ್ಳಾಗಡ್ಡಿ ಚಲೋದಂಗೆ ಬೇಯ್ತಾವೆ. ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಹಾಕಿದ ನೋಡ್ರಿ. ಅರಿಶಿನ ಪುಡಿ ಹಾಕಿತಂದ್ರೆ ಅಡಿಗೆದ ಕಲರ ಚೇಂಜ್ ಆಕೈತಿ ರೀ. ಹಿಂಗೆ ಕಲರ್ ಚೇಂಜ್ ಆತಂದ್ರೆ ನಮ್ದು ಅಡಿಗೆ ಭಾಳ ಅಂದ್ರೆ ಭಾಳ ರುಚಿಕಟ್ಟಾಗಿ ಬರ್ತೈತಿ. ಈಗ ನಾವು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಕತ್ತಿದ್ದೀವಿ ರೀ. ಉಪ್ಪು ಹಾಕಿ ಚಲೋದಂಗೆ ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಒಂದೊಂದಾಗಿ ನಾವು ಮಸಾಲೆ ಅದಕ್ಕೆ ಸೇರಿಸ್ಕೊತ ಹೋದ್ರೆ ಅಡಿಗೆ ಭಾಳ ಚಲೋ ಆಕೈತಿ ರೀ. ಈಗ ಬಂತು ನೋಡ್ರಿ ಮಾವಿನಕಾಯಿ ತುರಿ. ಮಾವಿನಕಾಯಿ ನಿಮ್ಮ ಅನ್ನ ಎಷ್ಟು ಹಾಕತ್ತಿರಲ್ಲ ಅದನ್ನು ನೋಡ್ಕೊಂಡು ಮಾವಿನಕಾಯಿ ಹಾಕ್ರಿ. ಹುಳಿ ಮಾವಿನಕಾಯಿ ಇತ್ತಂದ್ರೆ ಸ್ವಲ್ಪ ಮಾವಿನಕಾಯಿ ತುರಿ ಕಡಿಮೆ ಇರಲಿ. ಆಮೇಲೆ ಸಿಹಿ ಮಾವಿನಕಾಯಿ ಇತ್ತಂದ್ರೆ ತುರಿ ಜಾಸ್ತಿ ಹಾಕ್ರಿ. ಯಾಕಂದ್ರೆ ರುಚಿ ಕೊಡೋದ ಅದ ರೀ. ಈಗ ನಾವು ಅದಕ್ಕೆ ಕೊಬ್ಬರಿ ತುರಿ ಹಾಕ್ಬಿಟ್ಟು ನೋಡ್ರಿ. ಕೊಬ್ಬರಿ ತುರಿ ಹಾಕ್ತಂದ್ರೆ ಇದರದ ರುಚಿ ಡಬಲ್ ಆಕೈತೆ ರೀ. ಕೊಬ್ಬರಿ ತುರಿ ಇದ್ದಷ್ಟು ಭಾಳ ಚಲೋ. ನಿಮ್ಮ ಕಡೆ ಹಸಿ ತೆಂಗಿನಕಾಯಿದ ಕೊಬ್ಬರಿ ತುರಿ ಇತ್ತಂದ್ರೆ ಹಸಿ ತೆಂಗಿನಕಾಯಿ ಹಾಕ್ರಿ, ಇಲ್ಲಂದ್ರೆ ಒಣ ತೆಂಗಿನಕಾಯಿ ತುರಿ ಹಾಕ್ರಿ. ಈಗ ನಾವು ಏನು ಮಾಡತ್ತೇವೆ ಅಂತೇಳಿ ನಿಮಗೆ ಗೊತ್ತಾಗಿರ್ಬೋದು. ಈಗ ರುಚಿ ಬ್ಯಾಲೆನ್ಸ್ ಆಗಲಂತೇಳಿ ಒಂದು ಚಿಟಿಕೆ ಸಕ್ಕರೆ ಹಾಕಿವ್ರಿ. ನೀವು ಸಕ್ಕರೆ ಬೇಕಂದ್ರೆ ಹಾಕ್ರಿ, ಬೇಡಂದ್ರೆ ಸ್ಕಿಪ್ ಮಾಡಿರಿ. ನಾವು ಸಕ್ಕರೆ ಹಾಕಿವ್ರಿ. ಈಗ ಇದಕ್ಕೆ ಅನ್ನ ಹಾಕಿಬಿಟ್ಟು ನೋಡ್ರಿ. ಒಂದು ದೊಡ್ಡ ಬಾಲ್ ತುಂಬ ಅನ್ನ ಇತ್ತಲ್ಲ ಅನ್ನ ಹಾಕಿದ್ರಿ. ಇದು 4-5 ಜನಕ್ಕಾಗುವಷ್ಟು ನಾವು ಅನ್ನ ಮಾಡಕತ್ತಿದ್ವಿ. ಈಗ ಇದಕ್ಕೆ ಕೊತ್ತಂಬರಿ ಕಟ್ ಮಾಡಿಟ್ಟಿದ್ವಲ್ಲ ಆ ಕೊತ್ತಂಬರಿ ಹಾಕಿಬಿಟ್ಟು ನೋಡ್ರಿ. ಹಿಂಗೆ ಕೊತ್ತಂಬರಿ ನೀವು ಅನ್ನದ ಮೇಲೆ ಹಾಕಿ
ಅದನ್ನೆಲ್ಲ ಒಗ್ಗರಣೆ ಮಿಕ್ಸ್ ಮಾಡಿರಂದ್ರೆ ಕೊತ್ತಂಬರಿ ಅನ್ನ ತುಂಬೆಲ್ಲ ಹರಡ್ತೈತೆ ರೀ. ನೀವು ಒಗ್ಗರಣೆ ಒಳಗೆ ಹಾಕಿರಂದ್ರೆ ಕೊತ್ತಂಬರಿ ಕಮ್ಮಿ ಹೋಗ್ತೈತೆ ರೀ. ಯಾಕಂದ್ರೆ ಕೊತ್ತಂಬರಿ ಎಣ್ಣೆ ಒಳಗೆ ಜಲ್ದಿ ಕರಗ್ತೈತೆ ರೀ. ಅದ್ರ ಸಲುವಾಗಿ ಕೊತ್ತಂಬರಿ ಇದನ್ನು ಹಿಂಗೆ ಅನ್ನದ ಮೇಲೆ ಹಾಕ್ಬೇಕ್ರಿ. ಅಂದ್ರೆ ಭಾಳ ಚಲೋ ಬರ್ತೈತಿ ಮತ್ತು ಅಡಿಗೆ ಭಾಳ ಚಂದ ಕಾಣಿಸ್ತೈತಿ, ರುಚಿ ಭಾಳ ಚಲೋ ಕೊಡ್ತೈತೆ ರೀ. ಅದ್ರ ಸಲುವಾಗಿ ಹಿಂಗೆ ಕೊತ್ತಂಬರಿ ಯಾವಾಗೂ ಮ್ಯಾಲ ಹಾಕೋದ್ರಿ. ಹಿಂಗೆ ಹಾಕಿ ಚಲೋದಂಗೆ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ನಮ್ದು ಈಗ ರೆಸಿಪಿ ರೆಡಿ ಆಯ್ತು ನೋಡ್ರಿ. ಈ ರೆಸಿಪಿ ಏನಪ್ಪ ಅಂತಂದ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗೈತಿ. ಈಗ ನಾವು ಅದನ್ನು ಸರ್ವಿಂಗ್ ಬೌಲ್ ಒಳಗೆ ಸರ್ವ್ ಮಾಡ್ಕೊಳಕತ್ತಿದ್ದೀವಿ ರೀ. ನೋಡಿರಿ ಎಷ್ಟು ಚಂದ ಬಂದೈತಿ, ನೋಡಿದ್ರೆ ಬಾಯಾಗ ನೀರು ಬರಾಕತ್ತಿದಾವ. ಹಿಂಗೆ ನೀವು ಈ ಮಾವಿನಕಾಯಿ ಸೀಸನ್ ಒಳಗೆ ಮಾವಿನಕಾಯಿ ಚಿತ್ರಾನ್ನ ಮನೆ ಮಂದಿಗೆಲ್ಲ ಮಾಡಿಕೊಡ್ರಿ. ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡೋನಿಲ್ದ ಯಾರು ನೀವು ವಿಡಿಯೋ ನೋಡತ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ. ಮತ್ತು ತಪ್ಪನಿಲ್ದ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ರಿ. ಹಿಂಗೆ ನಮ್ಮ ವಿಡಿಯೋಗಳನ್ನು ನೋಡ್ರಿ, ನಮಗೆ ಸಪೋರ್ಟ್ ಮಾಡಿರಿ. ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.